ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ರಾಜಕೀಯದಲ್ಲಿ ಯಾರು ಶತ್ರುಗಳು ಮತ್ತು ಮಿತ್ರರು ಇರೋದಿಲ್ಲ, ಎಲ್ಲಾ ಪರಿಸ್ಥಿತಿ ಅಷ್ಟೇ. ಕೇಂದ್ರ ವಿದ್ಯುತ್ ಮತ್ತು ಭಾರಿ ಕೈಗಾರಿಕಾ ರಾಜ್ಯ ಸಚಿವ ಕೃಷ್ಣನ್ ಪಾಲ್ ಗುರ್ಜಾರ್ ಹೇಳಿಕೆ. ದೊಡ್ಡಗೌಡರು ಪುತ್ರರ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರಿಂದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ. ರಾಜಕೀಯ ಪರಿಸ್ಥಿತಿಯಲ್ಲಿ ಶಾಶ್ವತ ಶತ್ರುಗಳು ಮತ್ತು ಶಾಶ್ವತ ಮಿತ್ರರು ಇಲ್ಲ, ಪರಿಸ್ಥಿತಿಯ ಅನುಗುಣವಾಗಿ ಮೈತ್ರಿ ಆಗುತ್ತದೆ ಎಂದು ಕೇಂದ್ರ ವಿದ್ಯುತ್ ಮತ್ತು ಭಾರಿ ಕೈಗಾರಿಕಾ ರಾಜ್ಯ ಸಚಿವ ಕೃಷ್ಣನ್ ಪಾಲ್ ಗುರ್ಜಾರ್ ಹಾಸನದಲ್ಲಿ ಹೇಳಿಕೆ ನೀಡಿದ್ದಾರೆ. ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಭಾನುವಾರದಂದು ಮಾಧ್ಯಮದೊಂದಿಗೆ ಮಾತನಾಡಿ, ಲೋಕಸಭಾ ಚುನಾವಣೆ ಹಿನ್ನೆಲೆ ಹಾಸನಕ್ಕೆ ಬಂದಿದ್ದು ಡಿಸೆಂಬರ್ 15ರಿಂದ ಪ್ರಧಾನಿ ಮೋದಿಜಿಯವರು ಭಾರತ್ ಸಂಕಲ್ಪ ಯಾತ್ರಾ ಹಮ್ಮಿಕೊಂಡಿದ್ದರು. ಮೋದಿಜಿಯವರ ಗ್ಯಾರಂಟಿಯ ಗಾಡಿ ದೇಶದ ಮೂಲೆ ಮೂಲೆಗೆ ಸಂಚರಿಸಿ 2024 ಜನವರಿ 25ರವರೆಗೂ ಮುಂದುವರಿಯಲಿದೆ. ಈ ಯಾತ್ರೆಯ ಸದುದ್ದೇಶ ಅಂದರೆ ಮೋದಿ ಸರ್ಕಾರದ ಜನ ಕಲ್ಯಾಣ ಯೋಜನೆ ದೇಶದ ಪ್ರತಿ ಗ್ರಾಮಗಳಿಗೂ ತಲುಪಿಸುವುದು, ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಈ ಯೋಜನೆ ತಲುಪಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ ಅಂತ ಹೇಳಿದರು. ಕೇಂದ್ರದ ಹಲವು ಜನಪ್ರಿಯ ಯೋಜನೆಗಳು ಈಗಾಗಲೇ ಚಾಲ್ತಿಯಲ್ಲಿದ್ದು ಇಂದಿನ 9 ವರ್ಷಗಳಲ್ಲಿ ದೇಶ ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸದೃಢವಾಗಿದೆ. ಭಾರತ ಆರ್ಥಿಕ ವ್ಯವಸ್ಥೆ ಇದೀಗ ವಿಶ್ವದ ಟಾಪ್ 5 ರಾಷ್ಟ್ರಗಳ ಪಟ್ಟಿಯಲ್ಲಿದೆ. ಇನ್ನು 3-4 ವರ್ಷಗಳಲ್ಲಿ ವಿಶ್ವದ ಟಾಪ್ 3ರ ಪಟ್ಟಿಗೆ ಇರುವುದರಲ್ಲಿ ಅನುಮಾನವಿಲ್ಲ. ಆರ್ಥಿಕ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಪ್ರಗತಿ ಸಾಧಿಸುತ್ತದೆ. 3ನೆಯ ಬಾರಿಯೂ ಮತ್ತೆ ದೇಶದ ಪ್ರಧಾನಿ ಮೋದಿಯವರು ಆಗಬೇಕು ಅನ್ನೋ ನಿಶ್ಚಯ ದೇಶದ ಜನರು ಮಾಡಿದ್ದಾರೆ ಅಂತ ಹೇಳಿದರು. प्रवास के निमित्त कल रात्रि में मेरा यहाँ आगमन हुआ। जैसा आप सब जानते हैं, 15 दिसंबर को दुनिया के सबसे लोकप्रिय नेता और भारत के यशस्वी प्रधानमंत्री श्री नरेंद्र मोदी जी ने झारखंड से भगवान बिरसा मुंडा जी की जयंती पर विकसित भारत संकल्प यात्रा की शुभारंभ किया। ये विकसित भारत संकल्प यात्रा यानी कि मोदी की गारंटी वाली गाड़ी देश के हर गांव में, हर नगर में, हर महानगर में जाने वाली है और ये 25 जनवरी तक ये संकल्प. ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎಚ್.ಕೆ. ಸುರೇಶ್, ಶಾಸಕ ಸಿಮೆಂಟ್ ಮಂಜು, ಮಾಜಿ ಸಚಿವ ವಿಜಯ್ ಶಂಕರ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಚ್ಚಿದಾನಂದ ಮೂರ್ತಿ, ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಎಚ್.ಡಿ. ಚಂದ್ರು, ಬಿಜೆಪಿ ಮಹಿಳಾ ಜಿಲ್ಲಾಧ್ಯಕ್ಷೆ ರತ್ನಪ್ರಕಾಶ್, ಜಿಲ್ಲಾ ಮಾಧ್ಯಮ ವಕ್ತಾರ ಐನೆಟ್ ವಿಜಯಕುಮಾರ್, ಗೋಪಾಲ್ ಇತರರು ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಮಾಜಿ ಸಚಿವರಾದ ಎಚ್.ಡಿ. ರೇವಣ್ಣನವರ ಜನ್ಮದಿನದ ಅಂಗವಾಗಿ ಹಾಸನ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಶ್ರೀ ನಿಲುವಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಮತ್ತು ಉಡಾ ಮಾಜಿ ಅಧ್ಯಕ್ಷ ಕೆಎಂ ರಾಜೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ 64ನೇ ಮತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರ 67ನೇ ಜನ್ಮ ದಿನಾಚರಣೆಯನ್ನು ನೀರುಬಾಗಿಲು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತ್ತು ದರ್ಗಾದಲ್ಲಿ ಪ್ರಾರ್ಥಿಸಲಾಗಿದೆ. ಜಿಲ್ಲೆಯ ಅಭಿವೃದ್ಧಿ ಹರಿಹರ ಎನಿಸಿಕೊಂಡಿರುವ ಎಚ್.ಡಿ. ರೇವಣ್ಣನವರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ರೈತ ಪರವಾದ ಆಡಳಿತ ನೀಡುವ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ರೈತ ಪರ, ಕಾರ್ಮಿಕರ ಪರವಾದ, ಜನಪರವಾದ ಆಡಳಿತವನ್ನ ನೀಡಿ ಅವರು ತಮ್ಮದೇ ಆದಂತಹ ಹೆಸರನ್ನ ಗಳಿಸಿದ್ದಾರೆ ಅಂತ ಹೇಳಿದ್ರು. ಅವರಿಗೆ ಭಗವಂತನು ಒಳ್ಳೆಯದನ್ನ ಮಾಡಿ ಆರೋಗ್ಯ, ಆಯುಷು, ಅಧಿಕಾರ ನೀಡಲೆಂದು ಹಾಗೂ ಇನ್ನು ಉನ್ನತ ಅಧಿಕಾರಿಗಳು ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸಿ ಪೂಜೆ ಸಲ್ಲಿಸಿ ಸಿಹಿ ಹಂಚಲಾಗಿದೆ ಅಂತ ಹೇಳಿದ್ರು. ಅವರ ಸಹಿ ನೆನಪಿಗಾಗಿ ಭಗವಂತ ಅವರಿಗೆ, ಅವರ ಕುಟುಂಬಕ್ಕೆ ಎಲ್ಲ ಆರೋಗ್ಯ, ಆಯಸ್ಸು, ಅಧಿಕಾರವನ್ನು ಕೊಡುವ ಮೂಲಕ ಈ ಸಮಾಜಕ್ಕೆ ಕುಟುಂಬದಿಂದ ಹೆಚ್ಚಿನ ಸೇವೆ ದೊರೆಯಲಿ. ಈ ಕುಟುಂಬದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರ 64ನೇ ಹಾಗೂ ಹಾಸನ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾದಂಥ ಮಾಜಿ ಸಚಿವರಾದಂತಹ ಸನ್ಮಾನ್ಯ ರೇವಣ್ಣ ಸಾಹೇಬ್ರವರ 66ನೇ ಜನ್ಮ ದಿನಾಂಕವನ್ನ ಇವತ್ತು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೂ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯನ್ನ, ಪೂಜೆಯನ್ನ ಸಲ್ಲಿಸುವುದರ ಮುಖಾಂತರ ಅವರಿಗೆ ಭಗವಂತ ಆಯುರ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಪೂಜೆಯನ್ನು ಮಾಡಿಸಿದ್ದೇವೆ. 64ನೇ ಎಚ್.ಡಿ. ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು 66ನೇ
HD ರೇವಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ, ಹಾಸನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅವರಿಗೆ ಒಳ್ಳೇದಾಗಲಿ, ಯಶಸ್ಸು ಕೊಡಲಿ, ಇನ್ನು ಆಯಸ್ಸು ಹೆಚ್ಚಾಗಲಿ ಅಂತ ಕೂಡ ಪ್ರಾರ್ಥನೆ ಮಾಡಿದ್ದೀವಿ. ಅದೇ ರೀತಿ ನಮಗೆ ಸರ್ವೋಚ್ಚ ನ್ಯಾಯ ಇದೇ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಆಲೂರು ತಾಲೂಕು ಅಧ್ಯಕ್ಷ ಮಂಜೇಗೌಡ, ನಗರಸಭೆ ಸದಸ್ಯರಾದ ಗಿರೀಶ್ ಚನ್ವೀರಪ್ಪ, ಜಿಲ್ಲಾ ಮಾಧ್ಯಮ ವಕ್ತಾರ ಹೊಂಗೆರೆ ರಘು, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಟಿ ಸತೀಶ್, ನಗರಸಭೆ ಮಾಜಿ ಅಧ್ಯಕ್ಷ ಸಿಆರ್ ಶಂಕರ್, ಕಮಲ್ ಕುಮಾರ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ್, ಕಾರ್ಲೆ ಇಂದ್ರೀಶ್, ಸಮೀರ್ ಅಹಮದ್, ಗಿರೀಶ್, ಚಿಕ್ಕೋನಿನಹಳ್ಳಿ ಶಿವಣ್ಣ, ದಸ್ತಾಗೀರ್, ಚಂದ್ರಿಕಾ, ನಿರ್ಮಲಾ ಇತರರು ಉಪಸ್ಥಿತರಿದ್ದರು. ಶಂಕರರು ತಮ್ಮ ಜ್ಞಾನ ಸಂಜೀವಿನಿಯನ್ನ ತಮಗೆ ಮಾತ್ರ ಸೀಮಿತ ಮಾಡದೆ ದೇಶದ ಎಲ್ಲ ವರ್ಗದವರಿಗೂ ಹಂಚಿದ್ದಾರೆ ಎಂದು ತುಮಕೂರಿನ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯ ಸ್ವಾಮಿ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಹಾಸನದಲ್ಲಿ ತಿಳಿಸಿದರು. ನಗರದ ಶ್ರೀ ಸೀತಾರಾಮಾಂಜನೇಯ ದೇವಾಲಯದ ಸಭಾಂಗಣದಲ್ಲಿ ಮನೆಮನೆಯಲ್ಲಿ ಶ್ರೀ ಶಂಕರ ಪ್ರತಿಷ್ಠಾನದ 8ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಶಂಕರರು ಹಾಗೂ ಮಾನವ ಅಭ್ಯುದಯ ವಿಶೇಷ ಉಪನ್ಯಾಸದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ಶಂಕರಾಚಾರ್ಯರಿಗೆ ಲೈಸೆನ್ಸ್ ಯೋಗ ಶಿಕ್ಷಣಕ್ಕಾಗಿ ಸಿಕ್ಕಿತ್ತು. ಅದು ನರೇಂದ್ರನಿಗೆ ಜಗತ್ತನ್ನ ಬೆಳಗಿದಂತಹ ಶಂಕರಾಚಾರ್ಯರು ಇತಿಹಾಸ ಪುಟದ ಜೊತೆಗೆ ಜ್ಞಾನ ಸಂಜೀವಿನಿ ಭಾರತದ ಉದ್ದಗಲಕ್ಕೂ ಸಂಚರಿಸಿ ಜಗತ್ತಿಗೆ ಧಾರ್ಮಿಕ ದಿಕ್ಸೂಚಿ ಕೊಟ್ಟವರು. ಶಂಕರರ ಜ್ಞಾನವನ್ನ ಸ್ವಾಮಿ ವಿವೇಕಾನಂದರು ತಿಳಿದುಕೊಂಡು ಮುಂದಕ್ಕೆ ಕೊಂಡೊಯ್ದರು. ಭಾರತೀಯ ಧಾರ್ಮಿಕ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇಬ್ಬರೂ ಕೂಡ ಉತ್ತಮ ಸಂದೇಶವನ್ನ ಸಾರದವರು ಎಂದು ತಿಳಿಸಿದರು. ಆ ಮಾತು ಸಾಕ್ಷಾತ್ತಾಗಿ ಸಾಕಾರ ಆಯಿತು. ನಾವು ಶಂಕರಾಚಾರ್ಯರು ಭಾರತದ ಉದ್ದಗಲಕ್ಕೂ ಸಂಚರಿಸಿ ಜಗತ್ತಿಗೆ ಧಾರ್ಮಿಕ ದಿಕ್ಸೂಚಿಯನ್ನು ಕೊಟ್ಟ 1000 ವರ್ಷದ ನಂತರ ನಾವು ನೋಡ್ತೇವೆ ಸ್ವಾಮಿ ವಿವೇಕಾನಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮರವರು, ಶ್ರೀ ಶಂಕರ ಪ್ರತಿಷ್ಠಾನದ ಅಧ್ಯಕ್ಷ ಎಚ್ಎಸ್ ಬಾಲಸುಬ್ರಹ್ಮಣ್ಯ ಪ್ರಸಾದ್, ಟ್ರಸ್ಟಿಗಳಾದ ಕೆಪಿಎಸ್ ಪ್ರಮೋದ್, ನಿಟ್ಟೂರು ಜಯರಾಮ್, ಮಂಜುನಾಥ್ ಮೂರ್ತಿ, ಕಾರ್ಯದರ್ಶಿ ಗುರುಮೂರ್ತಿ, ರಂಜಿನಿ ಮಂಜುನಾಥ್, ಡಾ ನಾರಾಯಣ ಪ್ರಕಾಶ್, ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಕಾರ್ಯದರ್ಶಿ ಗುರುಮೂರ್ತಿ, ಕಸಪಾ ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ, ಬೇಲೂರು ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲ ಗುರುಪ್ರಸಾದ್, ರಘುನಂದನ್ ಹಾಗೂ ಇತರರು ಉಪಸ್ಥಿತರಿದ್ದರು. ನಮ್ಮ ಪ್ರಾಚೀನ ಸಾಹಿತ್ಯದ ಬೇರಾದ ಗಮಕ ಸಾಹಿತ್ಯವನ್ನ ಯುವ ಜನಾಂಗಕ್ಕೆ ಪರಿಚಯಿಸುವುದು ಅತಿ ಮುಖ್ಯವಾದ ಕೆಲಸ ಎಂದು ಬೇಲೂರಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ವ್ಯವಸ್ಥಾಪಕರಾದ ಸುಧೀಂದ್ರಾಚಾರ್ಯ ತಿಳಿಸಿದರು. ಬೇಲೂರು ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏರ್ಪಡಿಸಿದ್ದ ಸುರೇಶ್ ಅವರ ಪ್ರಾಯೋಜಕತ್ವದಲ್ಲಿ ಮನೆ ಸಾಹಿತ್ಯ ಗೋಷ್ಠಿಯ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗಮಕ ಕಲೆ ಎಂಬುದು ಕನ್ನಡ ಸಾಹಿತ್ಯದ ಒಂದು ಅಪೂರ್ವ ಕಲೆ. ನಾಡಿನ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಗಮಕ ಮಹತ್ವದ ಪಾತ್ರ ವಹಿಸಿದೆ ಎಂದ ಅವರು, ಆಧುನೀಕರಣ ಮತ್ತು ಟಿವಿ ಆವಳಿಯಿಂದಾಗಿ ಈ ಕಲೆ ಜನಮಾನಸದಿಂದ ದೂರವಾಗುತ್ತದೆ ಅಂತ ವಿಷಾದಿಸಿದರು. ನಾಡಿನ ಭಾಷೆ ಮತ್ತು ಸಂಸ್ಕೃತಿ ಉಳಿಯಬೇಕಾದರೆ ಗಮಕದಂತಹ ಕಲೆಗಳು ಉಳಿಯಬೇಕು ಎಂದ ಅವರು, ಈ ಹಿನ್ನೆಲೆಯಲ್ಲಿ ಮನೆಗಳಲ್ಲೂ ಗಮಕ ವಾಚನ ನಡೆಯಬೇಕು. ಆ ಮೂಲಕ ಇಂದಿನ ಯುವಜನತೆಗೆ ಅದರ ಸೊಗಡನ್ನು ಪರಿಚಯಿಸುವ ಕೆಲಸವಾಗಬೇಕು ಎಂದು ತಿಳಿಸಿದರು. ಒಂದು ವಿಶೇಷವಾದಂತಹ ಒಂದು ಯೋಗ ಅಂತ ಕಾಣ್ತದೆ. ನಿನ್ನೆ ಅಧ್ಯಕ್ಷರು ಅವರೆಲ್ಲ ಬಂದು ಈ ಥರ ಕಾರ್ಯಕ್ರಮ ಮಾಡ್ತೀವಿ ಮಠದಲ್ಲಿ ಇದ್ದರು. ನನಗೆ ಬಹಳ ಸಂತೋಷ ಆಯಿತು. ನಮ್ಮ ಕಾರ್ಯಕ್ರಮ ನಮ್ಮ ಮಠದಲ್ಲಿ ಹಾಕಿದ್ದು ಪ್ರಥಮ ಬಾರಿಗೆ ಹಾಕಿದೆ, ಇದು ಆಗಲಿ, ಅದಕ್ಕೋಸ್ಕರ ನಮ್ಮೆಲ್ಲ ಸಹಕಾರ ಕೊಡ್ತೀನಿ ಅಂತ ಹೇಳಿದಾಗ ಅವರು ತುಂಬ ತಿಳ್ಕೊಂಡು ಇಲ್ಲಿ ನಮಗೆ ಬಹಳ ಸಂತೋಷವಾಗಿದೆ. ಈ ನಮಗೆ ನಮ್ಮ ಹೇಳಬೇಕು ಅಂದರೆ ಬೇಲೂರೇ ಒಂದು ವಿಶೇಷವಾದಂಥ ಕಲಾ ಕೇಂದ್ರ ಇದೆ. ಇವಾಗ ಇವ್ರು ಹೇಳಿದ್ರು ವನಮಾಲ ಅವರು ಫಸ್ಟ್ ಶುರು ಮಾಡಿದ ಗಮಕನೇ ನಮ್ಮ ಬೇಲೂರಲ್ಲಿ ವೈಕುಂಠ ಏಕಾದಶಿ ದಿನ ಗಮಕ ಮಾಡಬೇಕು ಅಂತ ಹೇಳಿ ಒಬ್ಬರ ಪ್ರಾಯೋಜಕದಲ್ಲಿ ಸುಮಾರು ಒಂದು 5-6 ವರ್ಷ ಮಾಡ್ಕೊಂಡು ಅವಾಗ ಆ ಗಮಕಿಗಳೆಲ್ಲ ತಂಡಗಳಿಗೆಲ್ಲ ಇನ್ನೂ ಅವಾಗ ತರಬೇತಿ ಕೊಡ್ತಾ ಇದ್ರು. ಅವರೆಲ್ಲ ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮ ಅವರ ನೆನಪಿಗಾಗಿ ಇಲ್ಲಿ ಮಾಡ್ತಿರೋದು ನಮಗೆ ಬಹಳ ಸಂತೋಷವಾಗಿದೆ. ಈ ಸಂದರ್ಭದಲ್ಲಿ ಕಾಫಿ ಬೋರ್ಡ್ನ ಸುರೇಶ್, 9ನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಇಂದ್ರಮ್ಮ, ಗಮಕ ಶಾಲೆಯ ಶಿಕ್ಷಕಿ ನವರತ್ನ ಎಸ್ ವಟಿ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಶಿವಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಯಾದ ಬಿವಿ ಶಿವರಾಜ್, ಮಹೇಶ್ ಬೊಮ್ಮಡಿಹಳ್ಳಿ, ಕುಮಾರಸ್ವಾಮಿ, ನಿವೃತ್ತ ತಹಶೀಲ್ದಾರ್ ಅಣ್ಣೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರ ಪ್ರದೇಶದಲ್ಲಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ಸೌಲಭ್ಯ ಸೇವೆಗಳು ಗ್ರಾಮೀಣ ಪ್ರದೇಶಕ್ಕೆ ವಿಸ್ತರಿಸಿದರೆ ಮಾತ್ರ ಇಂತಹ ಶಿಬಿರಗಳು ಸಾಧ್ಯ ಎಂದು ಹಾಸನ ಮಹಾಲಕ್ಷ್ಮಿ ಮಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾ ಉಮೇಶ್ ಬೇಲೂರಿನಲ್ಲಿ ತಿಳಿಸಿದರು. ಪಟ್ಟಣದ ದೇಗುಲ ರಸ್ತೆಯ ಕಾವೇರಿ ಕ್ಲಿನಿಕ್ ಆವರಣದಲ್ಲಿ ಬೇಲೂರು ಲಯನ್ಸ್ ಮತ್ತು ರೋಟರಿ ಕ್ಲಬ್ ಆಫ್ ಮಹಾಲಕ್ಷ್ಮಿ ಮಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ
ಇವರ ಸಹಯೋಗದೊಂದಿಗೆ ಹಮ್ಮಿಕೊಂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನ ಒತ್ತಡ ಜೀವನ ಮತ್ತು ಆಹಾರ ಶೈಲಿಯ ಬದಲಾವಣೆಯಿಂದ ಹತ್ತಾರು ಕಾಯಿಲೆಗಳಿಗೆ ಮನುಷ್ಯ ಬಲಿಯಾಗುತ್ತಿರುವ ಕಾರಣದಿಂದ ರೋಗಗಳನ್ನು ಪ್ರಾಥಮಿಕ ಹಂತದಲ್ಲಿ ಗುರುತಿಸಿ ಅವರಿಗೆ ಚಿಕಿತ್ಸೆ ನೀಡುವ ಹಿನ್ನೆಲೆಯಲ್ಲಿ ಇಂತಹ ಉಚಿತ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ಕೀಲು ಮಂಡಿ ನೋವು, ಉಸಿರಾಟದ ತೊಂದರೆ, ಹೃದಯದ ಕಾಯಿಲೆ, ಚರ್ಮರೋಗ, ಮಕ್ಕಳಿಗೆ ಸಂಬಂಧಿಸಿದ ಕಾಯಿಲೆಗಳ ತಪಾಸಣೆ ಮತ್ತು ಉಚಿತವಾಗಿ ಮಾತ್ರೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಲಯನ್ಸ್ ಕ್ಲಬ್ ಕ್ಯಾಬಿನೆಟ್ ಸದಸ್ಯ ಡಾ ಚಂದ್ರಮೌಳಿ ಮಾತನಾಡಿ, ಬೇಲೂರು ಲಯನ್ಸ್ ಕ್ಲಬ್ ಕಳೆದ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಅದ್ವಿತೀಯ ಸೇವಾ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದೆ. ಪ್ರತಿ ಮಾಸದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಸೇರಿದಂತೆ ಜನಪರ ಸೇವಾ ಕಾರ್ಯಗಳನ್ನು ನಡೆಸುತ್ತಿರುವ ಲಯನ್ಸ್ ಸಂಸ್ಥೆಯ ಜೊತೆಯಲ್ಲಿ ಸೋದರ ಸಂಸ್ಥೆಯಾದ ರೋಟರಿ ಕ್ಲಬ್ ಕೈಜೋಡಿಸುವ ಮೂಲಕ ಇಂದು ಬೇಲೂರಿನಲ್ಲಿ ಮಹಾಲಕ್ಷ್ಮಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲು ಸಾಧ್ಯವಾಗಿದೆ. ಕಾರ್ಯಕ್ರಮದ ಉದ್ದೇಶ ಹಳ್ಳಿಯ ಜನರಿಗೆ ಒಂದು ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಕೇರನ್ನು ಕೊಡಬೇಕು ಅನ್ನೋದು ಇವತ್ತಿನ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಆರ್ಗನೈಸ್ ಮಾಡಿ ಜನರಿಗೆ ಸೇವೆ ಕೊಡಬೇಕು ಅಂತೇಳಿ ತುಂಬ ದಿವಸದಿಂದ ಆಲ್ಮೋಸ್ಟ್ ಒಂದು ವರ್ಷದಿಂದ ಕೂಡ ಪ್ರಯತ್ನ ಮಾಡ್ತಾ ಇದ್ವಿ, ಡಿಸ್ಕಸ್ ಮಾಡ್ತಾನೆ ಇದ್ವಿ. ಕಾಲ ಕೂಡಿ ಬಂದಿರಲಿಲ್ಲ, ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ. ಈ ಸಮಯದಲ್ಲಿ ನಾನು ಕಾರ್ಯಕ್ರಮದ ಬಗ್ಗೆ ಮಾತ್ರ ಕೆಲವು ಮಾತುಗಳನ್ನು ಆಡಿ ನಾನು ನಿಮಗೆ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡ್ತೀನಿ. ಇದೊಂದು ರೀತಿಯಲ್ಲಿ ನಾವು ಡಾಕ್ಟರ್ ಉಮೇಶ್ ಅವರನ್ನು ಮಾತಾಡಿದಾಗ ಖಂಡಿತವಾಗಿ ಮಾಡೋಣ ಅಂತ ಹೇಳ್ತೀವಿ. ಅವ್ರದ್ದು ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ ಎಲ್ಲ ಸೂಪರ್ ಸ್ಪೆಷಲೈಸೇಷನ್, ಅದು ಕಿಡ್ನಿಗೆ ಸಂಬಂಧಪಟ್ಟ ಡಾಕ್ಟರ್ಗಳಾಗಲಿ, ಕ್ಯಾನ್ಸರ್ಗೆ ಸಂಬಂಧಪಟ್ಟ ಎಲ್ಲ ಸೂಪರ್ ಸ್ಪೆಷಾಲಿಟಿ ಅಂತ ಹೇಳೋದು ಸಾಕಷ್ಟು ಜನ ಇರುತ್ತೆ ಕಡೆ. ಸೂಪರ್ ಸ್ಪೆಷಾಲಿಟಿ ಅಂತ ಏನಿದೆ ಅದು ಅವ್ರ ಹಾಸ್ಪಿಟ್ಲಲ್ಲಿದೆ. ಬಿಕಾಸ್ ಭಾಳಷ್ಟು ಬ್ಯಾಂಗ್ಳೂರು ಕಡೆಗೆ ಹೋಲಿಸ್ಕೊಂಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಂತ ಏನಿದೆ ಅದು ತುಂಬ ಕಾಸ್ಟ್ಲಿ ಆಗುತ್ತೆ. ಆ ನಿಟ್ಟಿನಲ್ಲಿ ತುಂಬ ಕಡಿಮೆ ವೆಚ್ಚದಲ್ಲಿ ಸೌಲಭ್ಯಗಳು ಸಿಗುವಂಥ ಹಾಸ್ಪಿಟಲ್ ಅಂದರೆ MSM ಅಂತಲೇ ಹೇಳ್ತೀವಿ. ಅಂದರೆ ಮಹಾಲಕ್ಷ್ಮಿ ಮಂಜುಳಾ ಹಾಸ್ಪಿಟಲ್ ಅಂತ ಭಾಳಷ್ಟು ಸೌಜನ್ಯದಿಂದ ಟ್ರೀಟ್ಮೆಂಟನ್ನು ನೀಡ್ತಾರೆ. ಈ ರೀತಿ ಮಾಡಿದಾಗ ಕ್ಯಾಂಪ್ಗಳನ್ನ ಮಾಡಿದಾಗ ತಾವು ಸದುಪಯೋಗವನ್ನು ಪಡ್ಕೋಬೇಕು. ಅದೇ ರೀತಿ ರಕ್ತದೊತ್ತಡ ಮತ್ತು ಉಚಿತವಾಗಿ ಮಧುಮೇಹ ತಪಾಸಣೆಯನ್ನು ನಡೆಯುತ್ತೆ. ಅದನ್ನು ಎಲ್ಲರೂ ಬಂದಿರೋಂಥ ಎಲ್ಲರೂ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ. ಅಂದರೆ ಸಾಕಷ್ಟು ಜನಕ್ಕೆ ಮಧುಮೇಹ ಇರೋದೇ ಗೊತ್ತಿರೋದಿಲ್ಲ, BP ಬಾರ್ಡರ್ ಲೈನಲ್ಲಿ ಇರೋಂಥದ್ದು ಗೊತ್ತಿರೋದಿಲ್ಲ. ಈ ಕ್ಯಾಂಪ್ಗಳಲ್ಲಿ ಇದೇ ಸಂದರ್ಭದಲ್ಲಿ ಹಾಸನ ಆಸ್ಪತ್ರೆಯ ಡಾ ರಚನಾ ಉಮೇಶ್, ಡಾ ಪವಿತ್ರ, ಡಾ ಮನೋಜ್ ಕುಮಾರ್, ಡಾ ಸುಷ್ಮಾ, ಲಯನ್ಸ್ ಸಂಸ್ಥೆ ಅಧ್ಯಕ್ಷ YB ಸುರೇಶ್ ಗೌಡ, ರೋಟರಿ ಕ್ಲಬ್ ಅಧ್ಯಕ್ಷ ಚಿತನ್ ಮತ್ತು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್ ಉಳಿದಂತೆ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ BT ರವಿಕುಮಾರ್, ಖಜಾಂಜಿ ಪ್ರಶಾಂತ್, ಮಾಜಿ ಅಧ್ಯಕ್ಷರಾದ MP ಪೂವಯ್ಯ, ರಮೇಶ್ ಕುಮಾರ್, BC ಉಮೇಶ್, ಪದಾಧಿಕಾರಿಗಳಾದ ಮುಕ್ತಿಯಾರ್ ಅಹಮದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದ ದೊಡ್ಡಮ್ಮ ಮತ್ತು ಸೋಮಯ್ಯ ಹಾಗೂ ಮಕ್ಕಳು ಮಾಡಿರುವ ಹಲ್ಲೆ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಮೊನ್ನೆ ಆರೋಪಿಸಿದ್ದ ಕೃಷ್ಣ ಅವರ ಕುಟುಂಬ ಹಾಸನದಲ್ಲಿ ಸ್ಪಷ್ಟನೆಯನ್ನ ನೀಡಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿತ್ತರವಾಗಿದ್ದ ಸುದ್ದಿ ಬಗ್ಗೆ ಸ್ಪಷ್ಟೀಕರಣ ನೀಡಿರುವ ಕೃಷ್ಣರವರ ಕುಟುಂಬ ನಮ್ಮ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಎಂದು ಸೋಮಯ್ಯ ಕುಟುಂಬ ಆರೋಪಿಸಿದರು. ಘಟನೆಗೆ ಸಂಬಂಧಿಸಿದಂತೆ ವಿವರಿಸಿದ ಅವರು 2022ರ ಏಪ್ರಿಲ್ 8ರಂದು ಹಳೆಬೀಡಿಗೆ ಬಂದು ಶುಂಠಿಗೆ ಒಡೆಯಲು ಔಷಧಿಯನ್ನು ತೆಗೆದುಕೊಂಡು ಸಂಜೆ ಸುಮಾರು 7 ಗಂಟೆ ಸಮಯದಲ್ಲಿ ಚಿಕ್ಕನಹಳ್ಳಿ ಗ್ರಾಮದ ಕೃಷ್ಣರವರ ಮನೆಯ ಮುಂದೆ ರಸ್ತೆಯಲ್ಲಿ ಹೋಗುತ್ತಿರುವಾಗ ಕೃಷ್ಣ ಮತ್ತು ಅವರ ಮಗ ಗಿರೀಶ್, ಅಶೋಕ, ಎಲ್ಲಮ್ಮ ಅಳಿಯ ಚುನಾವಣಾ ದ್ವೇಷ ಎಂದು ಹೇಳಿಕೊಂಡು ಅಡ್ಡ ಹಾಕಿ ತಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾರಣಾಂತಿಕ ಹಲ್ಲೆ ಮತ್ತು ಕೊಲೆ ಮಾಡಿರುವುದರಿಂದ ಅವರ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ. ಪೊಲೀಸ್ ಇಲಾಖೆಯಿಂದ ಜನಸಂಪರ್ಕ ಸಭೆ ಮಾಡಿ ಗ್ರಾಮಸ್ಥರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದ ಅಂದಿನ ಸಿಪಿಐ ಶ್ರೀಕಾಂತ್ ಅವರು ಹಳೆಬೀಡು ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಈ ಕುಟುಂಬದ ಸದಸ್ಯರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾದ ವೇಳೆ ಇಡೀ ಕುಟುಂಬ ತಿಂಗಳುಗಳ ಕಾಲ ತಲೆಮರೆಸಿಕೊಂಡಿದ್ದರು ಅಂತ ಹೇಳಿದರು. ಬೈಕ್ನಲ್ಲಿ ಬಿದ್ದು ಏಟ್ ಮಾಡಿಕೊಂಡಿದ್ದ ಗಾಯಗಳನ್ನು ತೋರಿಸಿ ಸುಳ್ಳು MLC ಮಾಡಿ ತಮ್ಮ ಕುಟುಂಬದ ಮೇಲೆ ಆಧಾರರಹಿತ ಆರೋಪ ಮಾಡಿ ತಮ್ಮ ಕುಟುಂಬದ ತೇಜೋವಧೆ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ. ಇಂಥವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಂಡು ನಮ್ಮಗಳಿಗೆ ರಕ್ಷಣೆ ನೀಡಬೇಕು. ಕೃಷ್ಣ ಅವರ ಮಗ ಅಶೋಕ್ CK ಗ್ರಾಮ ಪಂಚಾಯತ್ ಸದಸ್ಯ ಎಂಬ ದರ್ಪದಿಂದ ಇಂತಹ ಕೃತ್ಯ ಮಾಡುತ್ತಿದ್ದಾನೆ ಅಂತ ವಿವರಿಸಿದರು. ಕಲ್ಲೂರು ಕ್ರಾಸ್ ತವ ಎಲ್ಲ ಆಕ್ಸಿಡೆಂಟ್ ಆಗಿರುತ್ತೆ. ಚಂದ್ರಪಟ್ಟಣ ತವ ಆಕ್ಸಿಡೆಂಟ್ ಆಗಿ ಅವನ್ನ ಕಲ್ಲೂರು ಕ್ರಾಸು ಎಂಥದ್ದು ಹಾಸ್ಪಿಟ್ಲ್ ಬೆಳೂರು ಕ್ರಾಸಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಅಲ್ಲಿ ಹೋಗಿ ನಾವೆಲ್ಲ ನಮ್ಮ ಸಂಬಂಧ ಅಲ್ವಾ ಹೋಗಿ ನೋಡ್ಕೆ ಬರೋಣ ಅಂತೇಳಿ ಹೋಗಿ ನೋಡಿಕೊಂಡು ಅವ್ರನ್ನೂ ಮಾತಾಡಿಸಿ ಚೆನ್ನಾಗಿ ಬಂದಿರ್ತೀವಿ. ಆಮೇಲೆ ಒಂದು ವಾರ ಕಳೆದ ಮೇಲೆ ಅಲ್ಲೇ ಡಿಸ್ಚಾರ್ಜ್ ಮಾಡ್ಕೆ ಬಂದು ಇಲ್ಲಿ ಮನೆ ತಕ್ಕ ಬಂದು ಹಂದಿ ರಕ್ತ ಉಯ್ಕೊಂಡು ನಮ್ಮ ಮಕ್ಕಳು ನಾವೆಲ್ಲ ಹೊರಗಡೆಗೂ ಇರ್ತೀವಿ. ನಾನು ತಿರುಪ್ತಿಗೂ ಇರ್ತೀವಿ. ನಾವೆಲ್ಲ ನಮ್ಮ ಮಕ್ಕಳು ನಾವು ನನ್ನ ಮಗ ಹಾಸನದಲ್ಲೇ ಡ್ಯೂಟಿಲಿ ಇರ್ತಾನೆ. ನಾವು ತಿರುಪ್ತಿಗೆ ಪಾಪದ ಮಂಡ್ಯ ಕೊಡಕ್ಕೂ ಇರ್ತೀವಿ. ಅಲ್ಲಿ ಸುಮ್ಮನೆ ಆಪಾದನೆ ಹೊರಿಸಿ ನಿನ್ನ ಮಕ್ಕಳು ಕೆಲಸದಿಂದ ತೆಗಿಸ್ತೀವಿ ಹಂಗೆ ಹಿಂಗೆ ಅಂತೇಳಿ
ಸುಳ್ಳು ದೂರು ಕೊಟ್ಟು ನಮ್ಮ ಮಕ್ಕಳು ನಾವು ಹೊರಗಡೆ ಇದ್ದರನ್ನು ಕೂಡ ಸೇರಿಸಿ ನಮ್ಮ ಮಕ್ಕಳನ್ನ ದೂರು ಕೊಟ್ಟು ಕೇಸ್ ಕೊಟ್ಟಿರ್ತಾರೆ. ಮುಂದೆ ಏನು ನನ್ನ ಮಕ್ಕಳಿಗೆ ಆಗಲಿ ನಮಗೆ ಆದರೂ ಏನು ತೊಂದರೆ ಆದರೂ ಕೂಡ ನೀವೇ ಬಗೆಹರಿಸ್ಕೊಡ್ಬೇಕು ಸ್ವಾಮಿ. ಅವರೇ ಕಾರಣ, ಪ್ರತಿಯೊಂದಕ್ಕೂ ಅದೇ ಕಾರಣ. ನಾವು ಎಲ್ಲಿ ಹೋದ್ರು, ಯಾವ ಜಮೀನು ಯಾವ ಮನೆ ತಗೋದ್ರು ಕೂಡ ಅವರೇ ಕಾರಣ. ಕೃಷ್ಣಪ್ಪ, ಗುರುವಿನ ಕೃಷ್ಣಪ್ಪ, ಅಶೋಕ, ಗಿರೀಶ, ಗಂಗಾಧರ, ಯಲ್ಲಮ್ಮ, ಇಷ್ಟು ಜನ ನೂರಾರು ಕಿರುಕುಳ ಕೊಡ್ತಾ ಇದ್ದಾರೆ. ನಾವು ತಡೆಯೋಕ್ಕಾಗಲ್ಲ, ಊರು ಬಿಡೋಕ್ಕೆ ತಯಾರು ಮಾಡಿದ್ವಿ. ಏನು ನೀವು ಎಲ್ಲ ಬಗೆಹರಿಸಿ ನೀವು ಎಲ್ಲ ನಮಗೆ ಇದು ಮಾಡಿಕೊಡ್ಬೇಕು. ಸಣ್ಣ ಪುಟ್ಟಕ್ಕೆ ಜಮೀನಿಸಿಗೆ ಅಶೋಕ ಮತ್ತು ಗಿರೀಶ ಮತ್ತು ಯಲ್ಲಮ್ಮ ಮತ್ತು ಗಂಗಾಧರ ಮತ್ತು ಅವ್ರ ತಂಗಿ ಮಕ್ಕಳು ಒಂದು 2 ಜನ ಇದ್ದಾರೆ. ಅವರೆಲ್ಲ ಸೇರ್ಕೊಂಡು ಇಡೀ ಊರಿಗೆ ತೊಂದರೆ ಕೊಡ್ತಿದ್ದಾರೆ. ತೊಂದರೆ ಅಂತಂದರೆ ನಮ್ಮ ಮಗ ನೋಡ್ರಿ, ನಾವು ಕೂಲಿ ಮಾಡಿ ನಮ್ಮ ಮಗನ ಓದಿಸ್ತಿದ್ದೀವಿ. ಕೂಲಿ ಮಾಡಿ ನಮ್ಮ ಮಗನ ಓದಿಸ್ತಿದ್ದೀವಿ. ನಮ್ಮ ಮಗ ಓದಲಿರಲ್ಲ. ಆದರೂ ಕೂಡ ನನ್ನ ಮಗನ ಸೇರಿಸಿ ಅವನು ಇರೋದು ಧಾರವಾಡದಿಂದ ಅವನು ಹೋಗಿ 1.5 ವರ್ಷ ಆಯಿತು. 1.5 ವರ್ಷದಿಂದ ನನ್ನ ಮಗ ಊರಿಗೆ ಬಂದಿಲ್ಲ. ಆದರೂ ಅವ್ನು ಬಂದು ಬರೆದಿದ್ರು ಕೂಡ ಯಾವುದಕ್ಕೆ ಸೇರಿಸ್ಕೊಂಡು ಅವ್ನ ಕೆಲಸಕ್ಕೆ ಹೋಗ್ಬಾರ್ದು, ಓದಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಂದರಲ್ಲೂ ನಮ್ಮನ್ನೆಲ್ಲ ಸೇರಿಸಿ ಅನಾನುಕೂಲ ಮಾಡ್ತಿದ್ದಾರೆ ಇವರು. ಆದರೆ ಮತ್ತು ಊರಲ್ಲಿ ಕುಡಿಯೋ ನೀರಿನ ಬಾವಿ ಇದೆ. ಕುಡಿಯೋ ನೀರಿನ ಬಾವಿನ 2 ಇಂಚಿನ ಪೈಪು ಎಳ್ಕೊಂಡು ಮನೆಗೆ ಮತ್ತು ಜಮೀನಿಗೆ ಮತ್ತು ಅವರು ಹಂದಿ ಗೋಡನಿಗೆ ಎಲ್ಲ ಯೂಸ್ ಮಾಡ್ಕೊತಾರೆ. ನಮ್ಮ ಕುಡಿಯೋದಕ್ಕೆ ನೀರೇ ಬಿಡಲ್ಲ. ನಾನು ಅಧ್ಯಕ್ಷ, ನಾನು ಮೆಂಬರು, ನೀವೇನು ಮಾಡ್ತೀರಾ, ನೀವು ನೀನು ಬಾವಿ ತಗೊಂಡು ನಿಮಗೆ ಉತ್ತರಿಸ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಧಮಕಿ ಹಾಕ್ತಾರೆ. ಆದರೆ ಎಲ್ಲ ಊರಲ್ಲಿ ಪ್ರತಿಯೊಬ್ಬರಿಗೂ ತೊಂದರೆ ಕೊಡ್ತಾರೆ ಇವರು. ತೊಂದರೆ ಅಂದರೆ ಇವರು ಬರೀ ಕಿತಾಪತಿ ಅಂದರೆ ಇವ್ರು ಹೇಳೋದಕ್ಕೆ ಅಸಾಧ್ಯ, ಆ ರೀತಿ ಕಿತಾಪತಿ ಕೊಡ್ತಾರೆ. ಕಿತಾಪತಿ ಅಂದರೆ ಹೆಣ್ಣು ಮಕ್ಕಳಿಗೆ ಈನ ಮನೆ ಮಾಡ್ತಾರೆ. ಮತ್ತು ನಮ್ಮ ಮಕ್ಕಳು ಮನೆಗೆ ಬರೋಂಗಿಲ್ಲ, ಹೋಗಂಗಿಲ್ಲ. ಯಾವುದಾರ ವಿಚಾರ ಏನೋ ಪ್ರತಿದಿನ ಇವರು ಇದ್ದೇ ಇರುತ್ತೆ. ಒಂದು ಥರ ಮಾತ್ರಲ್ಲ. ನನ್ನ ಮೆಂಬರು ನನ್ನ ಏನು ಮಾಡೋಕ್ಕಾಗ್ತದೆ, ನೀವು ನಾನು ಹೇಳ್ದಂಗೆ ಸರ್ಕಾರ ಕೇಳ್ತೇವೆ, ನೀವು ಹೇಳ್ದಂಗೆ ಕೇಳಲ್ಲ. ನಾನೇ ಒಬ್ಬ ಸರ್ಕಾರ, ನನ್ನ ಮೆಂಬರ್ಗೆ ನಾನು ಸರ್ಕಾರ ನಾನು ನಡೆಸ್ತೀನಿ. ನನಗೆ ಗೊತ್ತಿದೆ ಮಾಡೋಕ್ಕೆ. ನಾನು ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು. ನಾನು ಎಲ್ಲೋರು ಏನು ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು ನನಗೆ. ಎಲ್ಲ ನನ್ನ ಕೈಲಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಇವರು ನಮಗೆ ಕಣಿಸಿ ಧಮಕಿ ಹಾಕ್ತಾರೆ ಸ್ವಾಮಿ ನಮಗೆ. ಬೇಲೂರು ತಾಲೂಕಿನ ಹರೇಹಳ್ಳಿ ಹೋಬಳಿಯ ನಂದಗೌಡನಹಳ್ಳಿ ಗ್ರಾಮದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನ ಮಾರಣ ಹೋಮ ಮಾಡಿದ್ದು, ಸ್ಥಳಕ್ಕೆ ತಹಸೀಲ್ದಾರ್ ಮಮತಾ ಅವರು ಭೇಟಿ ನೀಡಿ ಕ್ರಮ ಕೈಗೊಂಡಿದ್ದಾರೆ. ಬೇಲೂರು ತಾಲೂಕಿನ ನಂದಗೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 16ರ ಸರ್ಕಾರಿ ಭೂಮಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಬೆಲೆ ಬಾಳುವ ಸಾಗವಾನಿ, ಒಣ್ಣೆ, ಬೀಟೆ, ಹಲಸು ಸೇರಿದಂತೆ ಇನ್ನಿತರ ಬೆಲೆ ಬಾಳುವ ಕಾಡು ಜಾತಿ ಮರಗಳನ್ನು ಕಡಿದು ಮಾರಣ ಹೋಮ ಮಾಡಲಾಗಿದೆ. ಅದೇ ಗ್ರಾಮಕ್ಕೆ ಇಂದು ರೆವೆನ್ಯೂ ಇನ್ಸ್ಪೆಕ್ಟರ್ ಹಾಗೂ ಗ್ರಾಮ ಲೆಕ್ಕಿಗ ಹಕ್ಕುಪತ್ರ ನೀಡಲೆಂದು ತೆರಳಿದ್ದ ಸಂದರ್ಭದಲ್ಲಿ ಈ ಘಟನೆ ತಿಳಿದು ಬಂದಿದ್ದು, ತಕ್ಷಣ ತಹಶೀಲ್ದಾರ್ ಮಮತಾ ಅವರಿಗೆ ವಿಚಾರ ತಿಳಿಸಿದ್ದಾರೆ. ವಿಚಾರ ತಿಳಿದ ಕೂಡಲೇ ತಹಶೀಲ್ದಾರ್ ಮಮತಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡಿದ್ದಾರೆ. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶವಾಗಿದ್ರೂ ಸಹ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ತಮಗೇನೂ ಗೊತ್ತಿಲ್ಲದ ಹಾಗೆ ಕಣ್ಮುಚ್ಚಿ ಕುಳಿತಿರೋದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಬೆಲೆ ಬಾಳುವ ಸಾಗವಾನಿ, ಒಣ್ಣೆ, ಬೀಟೆ, ಹಲಸು ಸೇರಿದಂತೆ ಮುಂತಾದ ಜಾತಿಯ ಮರಗಳನ್ನು ಕಡಿದು ಹಾಕಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಶೀಲ್ದಾರ್ ಮಮತಾ ಅವರು ತಿಳಿಸಿದರು. ದೊಡ್ಡ ಮರಗಳು ಯಾರು ಅನುಮತಿ ಕೊಟ್ಟಿದ್ದು ನಿಮಗೆ? ಯಾರು ಗೊತ್ತಿದೆ ನಿಮಗೆ? ಯಾವ ಇಲಾಖೆಯಿಂದ ಅನುಮತಿ ತಗೋಬೇಕು ಅಂತ ಗೊತ್ತಿದೆ ಅಲ್ವಾ? ಅನುಮತಿ ತಗೋಬೇಕು ಅಂತ ಹೇಳಿ ಮರಗಳನ್ನ ಕಟ್ಟಿ ಏನಮ್ಮ ನೀವೆಲ್ಲ ಈ ಕಡೆ ಬಂದೇ ಇಲ್ವಾ? ಇವತ್ತೇ ಆಗಿರೋದು. ರಾತ್ರಿ ಹೇಗೆ ಮಾಡೋಕ್ಕಾಗುತ್ತೆ? ಎಷ್ಟು ಸಹ ಹೇಗೆ ಏಕಾಏಕಿ ಕತ್ತರಿಸೋಕ್ಕಾಗುತ್ತೆ?
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಕೀಯದಲ್ಲಿ ಯಾರು ಶತ್ರುಗಳು ಮತ್ತು ಮಿತ್ರರು ಇರೋದಿಲ್ಲ, ಎಲ್ಲಾ ಪರಿಸ್ಥಿತಿ ಅಷ್ಟೇ. ಕೇಂದ್ರ ವಿದ್ಯುತ್ ಮತ್ತು ಭಾರಿ ಕೈಗಾರಿಕಾ ರಾಜ್ಯ ಸಚಿವ ಕೃಷ್ಣನ್ ಪಾಲ್ ಗುರ್ಜಾರ್ ಹೇಳಿಕೆ. ದೊಡ್ಡಗೌಡರು ಪುತ್ರರ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರಿಂದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ.